Good morning, students. Welcome to your social science class. So in the previous class, we discussed about food crops. In that, we discussed about paddy, johar, ragi. Even also we started discussing about commercial crops. In that, we already discussed about sugar cane. So now we are going to discuss about cotton. Another most important commercial crop of our Karnataka, that is cotton. See, cotton is a fiber crop, especially. It is not going to be grown for the consumption of domestic uses. It is grown for only the purpose of marketing purpose. See, cotton is a fiber crop, so we are going to get a very fine thread in that, and it is used for the making of carpets, beds, and other things. And also, we are going to get the oil from the cotton seeds, and we are going to make some food for the cattle also. ಏನು ಕಾಟನ್ ಸೀಡ್ಸ್ ಬರುತ್ತೆ ಅದರಿಂದ ಕೆಲವೊಂದು ಫುಡ್ಡನ್ನು ಮಾಡಿ ಕ್ಯಾಟಲ್ ರೇರಿಂಗ್ಗೂ ಸಹ ಕೊಡ್ತೀವಿ. ಸೊ ಕಾಟನ್ ಈಸ್ ಮಲ್ಟಿಪಲ್ ಯೂಸ್ಡ್ ಫಾರ್ ದ ಹ್ಯೂಮನ್ ಬೀಯಿಂಗ್ಸ್. See, cotton mainly used for textile industries, making of clothes. Okay. After that, see, we are going to use for the cotton for making of beds, carpets, bed sheets, and other things. Okay. So mainly it is grown for the marketing purpose only. See, and the cotton is the crop of tropical and the subtropical, and the moderate rainfall, high temperature, and black soil is required for the cultivation of cotton. So this is especially cotton is suitable for North Karnataka places. ಬ್ಲಾಕ್ ಸಾಯಿಲ್ ಇಲ್ಲಿ ಜಾಸ್ತಿ ಸಿಗುತ್ತೆ ಅಂದರೆ ನಾರ್ತ್ ಕರ್ನಾಟಕದಲ್ಲಿ ಸಿಗುತ್ತೆ. ಹಾಗಾಗಿ ಸೊ ಅತಿ ಹೆಚ್ಚು ಕಾಟನ್ ಬೆಳೆಯುವಂಥ ಪ್ರದೇಶಗಳನ್ನು ನಾವು ಹಾವೇರಿ ಡಿಸ್ಟ್ರಿಕ್ಟ್ ಸುತ್ತಮುತ್ತದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಆಲ್ಸೋ ನಾರ್ತ್ ಕರ್ನಾಟಕ ಡಿಸ್ಟ್ರಿಕ್ಸಲ್ಲೆಲ್ಲ ಬ್ಲ್ಯಾಕ್ ಸಾಯಿಲು ಆ್ಯಂಡ್ ಹೈ ಟೆಂಪ್ರೇಚರ್, ಲೋ ರೈನ್ಫಾಲ್, ಎಲ್ಲ ಮಾಡ್ರೇಟ್ ರೈನ್ಫಾಲ್ ಎಲ್ಲನೂ ಸೂಟಬಲ್ ಆಗಿರೋದ್ರಿಂದ ನಾರ್ತ್ ಕರ್ನಾಟಕ ಡಿಸ್ಟ್ರಿಕ್ಸ್ ದೇ ಆರ್ ಮೇನ್ಲಿ ಗ್ರೋನ್ ದ ಕಾಟನ್. In cotton we are going to get 3 types of cottons, that is long, medium and short length. ಅಂದರೆ ಕ್ವಾಲಿಟಿ ವೈಸ್ ಕೆಲವೊಂದು ಕಾಟನಲ್ಲಿ ಏನಾಗುತ್ತೆ, ನೀವು ಎಷ್ಟೇ ಲೆಂತ್ ಮಾಡಿದ್ರು ಅದು ಕಟ್ ಆಗಲ್ಲ, ತುಂಬ ಲೆಂತಿ ಲಾಂಗ್ ಆಗಿ ಸೊ ಅದರಲ್ಲಿ ಥ್ರೆಡ್ ಮಾಡ್ಬೋದು. ಕೆಲವೊಂದು ಮೀಡಿಯಮ್ ಮಾಡೋದಕ್ಕೆ ಸಾಧ್ಯ, ಕೆಲವೊಂದು ತುಂಬ ಶಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇನ್ ಕಾಟನ್ ವಿ ಆರ್ ಗೋಯಿಂಗ್ ಟು ಗೆಟ್ 3 types, long, medium and short. And cottons are different varieties in cottons, and Karnataka grows more of medium and short. ಸೊ ನಮ್ಮಲ್ಲಿ ಅಷ್ಟು ಲಾಂಗ್ ಥ್ರೆಡ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಕರ್ನಾಟಕದಲ್ಲಿ ಮೀಡಿಯಮ್ ಮತ್ತು ಶಾರ್ಟ್ ಕಾಟನ್ ಇದನ್ನು ನಾವು ಥ್ರೆಡ್ಗಳ ಬೆಳೆಯುವಂತಹ ಕಾಟನ್ಸನ್ನು ನೋಡಬಹುದು. ಸಿ ಆ್ಯಂಡ್ ಗ್ರೋಯಿಂಗ್ ಏರಿಯಾಸ್, ಸೊ ನಾನು ಆಗಲೇ ಹೇಳಿದೆ ಎಸ್ಪೆಷಲಿ ನಾರ್ತ್ ಕರ್ನಾಟಕ ಯಾವುದಂದರೆ ಈ ಕ್ಲೈಮೆಟಿಕ್ ಕಂಡೀಷನ್ಸ್ ಎಲ್ಲ ಸೂಟ್ ಆಗಿರೋದು ಅಲ್ಲೇ. ಹಾಗಾಗಿ ಸಿ ದ ಮೇನ್ ಕಾಟನ್ ಪ್ರೊಡ್ಯೂಸಿಂಗ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಆರ್ ಹಾವೇರಿ, ಧಾರವಾಡ, ಬಿಜಾಪುರ, ಮೈಸೂರು, ಬಳ್ಳಾರಿ, ರಾಯಚೂರು, ಕಲಬುರಗಿ ಆ್ಯಂಡ್ ದಾವಣಗೆರೆ. ಸಿ ಹಾವೇರಿ ಡಿಸ್ಟ್ರಿಕ್ಟ್ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದ ಗ್ರೋಯಿಂಗ್ ಆಫ್ ಕಾಟನ್. ನೀವು ಕಾಟನ್ ಅಂತ ನೋಡಿದಾಗ ಫಸ್ಟ್ ಯಾವುದು ಬರುತ್ತೆ ಅಂದರೆ ಹಾವೇರಿ. ಆ್ಯಂಡ್ ನೌ ಡೇಸ್ ಈವನ್ ದ ಕಾಟನ್ ಪ್ರೊಡಕ್ಷನ್ ಈಸ್ ಗೆಟಿಂಗ್ ಸಮ್ ಪ್ರಾಬ್ಲಮ್ಸ್. ಅಂದರೆ ಹತ್ತಿಗೆ ಹುಳ ಬೀಳೋದು, ಪೆಸ್ಟಿಸೈಡ್ಸ್ ಬೀಳಿಸೋದು, ಅಥವಾ ಏಟ್ ಕಮ್ಮಿ ಬರೋದು, ಅಂದರೆ ಹಾಕಿರುವಂತಹ ಬೀಜಗಳು ಫೇಲ್ ಆಗೋದು, ಅಥವಾ ಕಾಟನ್ ಇಳುವರಿ ಅಂತ ಏನು ಹೇಳ್ತೀವಲ್ಲ ಅದು ಕಮ್ಮಿ ಬರೋದು, ಈ ರೀತಿ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಆದರೂ ಸಹ ಅದಕ್ಕೆ ಮೆಡಿಸಿನ್ಗಳನ್ನು ಹಾಕ್ಕೊಂಡು ಮತ್ತು ಇರಿಗೇಷನ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡಿ ಸೊ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಕಾಟನ್ ಬೆಳೆಯುವಂಥ ಇದು ನಡೀತಿದೆ. ಹಾಗಾಗಿ ದಾವಣಗೆರೆ ಸುತ್ತಮುತ್ತ ಸಾಕಷ್ಟು ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ದಾವಣಗೆರೆ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಎ ಕರ್ನಾಟಕಾಸ್ ಮ್ಯಾಂಚೆಸ್ಟರ್ ಅಂದರೆ ಈಗ ಲಂಡನ್ನಲ್ಲಿ ಅತಿ ಹೆಚ್ಚು ಕಾಟನ್ ಟೆಕ್ಸ್ಟೈಲ್ಗಳಿರುವಂಥ ಪ್ರದೇಶ ಮ್ಯಾಂಚೆಸ್ಟರ್. ಹಾಗೆ ಭಾರತದಲ್ಲಿ ಅತಿ ಹೆಚ್ಚು ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಇರೋದು ಮುಂಬೈ. ಹಾಗಾಗಿ ಭಾರತದಲ್ಲಿ ಯಾವುದನ್ನು ನಾವು ಮ್ಯಾಂಚೆಸ್ಟರ್ ಅಂತ ಕರಿತೀವಿ ಅಂದರೆ ಬಾಂಬೆನ. ಹಾಗೆ ಕರ್ನಾಟಕದಲ್ಲಿ ನಾವು ಯಾವುದನ್ನು ಮ್ಯಾಂಚೆಸ್ಟರ್ ಅಂತ ಕರಿತೀವಿ ಅಂದರೆ ದಾವಣಗೆರೆ. ಬಿಕಾಸ್ ನಿಯರ್ ದಾವಣಗೆರೆ ವಿ ಆರ್ ಗೋಯಿಂಗ್ ಟು ಗೆಟ್ ಮೋರ್ ದ್ಯಾನ್ ಮೇ ಬಿ 10 to 15 ಇಂಡಸ್ಟ್ರೀಸ್. ಅತಿ ಹೆಚ್ಚು ಕಾಟನ್ ಇಂಡಸ್ಟ್ರೀಸ್ಗಳು ನಮಗೆ ಸಿಗೋದ್ರಿಂದ ಸೊ ದಾವಣಗೆರೆನ ನಾವು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟ್ ಈಸ್ ಟೊಬ್ಯಾಕೊ. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಕಮರ್ಷಿಯಲ್ ಕ್ರಾಪ್, ಆ್ಯಂಡ್ ಆಲ್ಸೋ ಇಟ್ ಈಸ್ ನಾಟ್ ಅಟ್ ಆಲ್ ಗೋಯಿಂಗ್ ಟು ಬಿ ಯೂಸ್ ಆಸ್ ಎ ಹೋಮ್ ಕನ್ಸಂಪ್ಷನ್ಸ್ ಆರ್ ಡೊಮೆಸ್ಟಿಕ್ ಯೂಸಸ್. ಸಿ ಇಟ್ ಬಿಲಾಂಗ್ಸ್ ಟು ದ ನಿಕೋಟಿಯನ್ ಗ್ರೂಪ್ಸ್, ಅಂದರೆ ಅದೊಂದು ನಶ ಬರುವಂತಹ ಮಾದಕ ವಸ್ತು ಅಂಥೇಳಿ ನಾವು ಹೇಳ್ಬಹುದು. ಆ್ಯಂಡ್ ಇಟ್ ಕಂಟೆನ್ಸ್ ಆ್ಯನ್ ಇನ್ ಎಕ್ಸ್ಟ್ರೇಷನ್ಸ್ ಸಬ್ಸ್ಟಾನ್ಸ್ ಕಾಲ್ಡ್ ಆಸ್ ನಿಕೋಟಿನ್, ಆ್ಯಂಡ್ ಟೊಬ್ಯಾಕೊ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸಿಗರೇಟ್, ಬೀಡೀಸ್, ಸ್ನಫ್ ಆ್ಯಂಡ್ ಅದರ್. ಸೊ ಎಲ್ಲಿ ನಾವು ಈ ಟೊಬ್ಯಾಕೊ ಅಂದರೆ ತಂಬಾಕು, ಇದು ತೋಟಗಾರಿಕೆನೇ, ಇದು ಎಲೆಗಳನ್ನೇ
ಗಿಡ ಇದು ಆ್ಯಕ್ಚುಲಿ ಟೊಬ್ಯಾಕೊ ಲೀವ್ಸ್ ಅಂತ ಬರುತ್ತೆ ಇಷ್ಟಿಷ್ಟಲ್ಲ. ಸೊ ಆ ಟೊಬ್ಯಾಕೊ ಲೀವ್ಸ್ಗಳನ್ನು ಯೂಸ್ ಮಾಡಿಕೊಂಡೆ ಇದನ್ನು ಬೀಡಿ ಮತ್ತು ಸಿಗರೇಟ್ ಸ್ನಫ್ಗಳನ್ನೆಲ್ಲ ಮಾಡ್ತಾರೆ. ಸೊ ಇದಕ್ಕೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ತುಂಬಾ ವ್ಯಾಲ್ಯೂ ಇದೆ. ಎಸ್ಪೆಷಲಿ ನಮ್ಮಲ್ಲಿ ಇಂಡಿಯಾದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಬೆಳೆಯುವಂತಹ ಟೊಬ್ಯಾಕೊ ಏನಿದೆ ವರ್ಲ್ಡ್ ವೈಡ್ ಇದಕ್ಕೆ ಮಾರ್ಕೆಟಿಂಗ್ ಇದೆ. ಹಂಗಾಗಿ ಸೊ ಬೆಸ್ಟ್ ಪ್ರೊಡಕ್ಷನಲ್ಲೂ ಚೆನ್ನಾಗಿದೆ, ಹಾಗೆ ಎಕ್ಸ್ಪೋರ್ಟಲ್ಲೂ ಈ ಟೊಬ್ಯಾಕೋಕ್ಕೆ ಒಳ್ಳೆ ವ್ಯಾಲ್ಯೂ ಇದೆ. ನೋಡಿ, ಗ್ಲೋಬಲ್ ಮಾರ್ಕೆಟ್ ಆ್ಯಂಡ್ ಇಟ್ ಇಸ್ ಗ್ರೋಟ್ ವೈಡ್ಲಿ ಇನ್ ಕರ್ನಾಟಕ ಆ್ಯಂಡ್ ಇಟ್ ಅರ್ನ್ಸ್ ವ್ಯಾಲ್ಯೂಬಲ್ ಫಾರಿನ್ ಎಕ್ಸ್ಚೇಂಜ್. ಸಾಕಷ್ಟು ಇದರಿಂದ ನಮಗೆ ಲಾಭವನ್ನು ತರ್ತಾ ಇದೆ. ಆ್ಯಂಡ್ ಗ್ರೋಯಿಂಗ್ ಏರಿಯಾಸ್ ಬಂದು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಟೊಬ್ಯಾಕೋನ ಬೆಳೀತಾರೆ. ಆದರೆ ಎಸ್ಪೆಷಲಿ ಮೈಸೂರು ಸುತ್ತಮುತ್ತ ಟೊಬ್ಯಾಕೋವನ್ನು ಅತಿ ಹೆಚ್ಚು ಬೆಳೀತಾರೆ. ಆ್ಯಂಡ್ ಇದನ್ನು ಬೆಳಿಬೇಕು ಅಂದರೆ ಗೌರ್ಮೆಂಟಿಂದ ಪರ್ಮಿಷನನ್ನು ತೊಗೋಬೇಕು, ಟರ್ಮ್ಲಿ ತೋರಿಸ್ಬೇಕು ನಾವು ಎಷ್ಟು ಬೆಳೀತಾ ಇದ್ದೀವಿ, ಎಷ್ಟನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಇಲ್ಲೀಗಲಾಗಿ ಟೊಬ್ಯಾಕೊ ಬೆಳೆದ್ರೆ ಕಷ್ಟ ಇದೆ. ಸೊ ಗೌರ್ಮೆಂಟಿಂದ ಅದಕ್ಕೆ ಪರ್ಟಿಕ್ಯುಲರ್ ಪರ್ಮಿಷನ್ ಮತ್ತು ಅದನ್ನು ಟೈಮ್ ಟು ಟೈಮ್ ಅದನ್ನು ಇನ್ಸ್ಪೆಕ್ಷನ್ ಮಾಡ್ತಾರೆ. ಎಷ್ಟು ಬೆಳೆದಿದ್ದೀರಾ, ಎಷ್ಟು ಮಾರ್ಕೆಟ್ ಮಾಡ್ತಾ ಇದ್ದೀರಾ, ಏನಾದರೂ ಜಾಸ್ತಿ ಅದರಿಂದ ಲಾಭ ತೊಗೊಂಡು ಏನಾದರೂ ಸೈಡ್ ಎಫೆಕ್ಟ್ ಆಗ್ತಾ ಇದ್ದಾನೆ ಎಲ್ಲವನ್ನು ಚೆಕ್ ಮಾಡ್ತಾರೆ. ಸೊ ಮೈಸೂರು ಡಿಸ್ಟ್ರಿಕ್ಟ್ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದ ಪ್ರೊಡಕ್ಷನ್ ಆಫ್ ಟೊಬ್ಯಾಕೊ. ಸೊ ಹಾಗೆ ಅದನ್ನು ಬಿಟ್ಟರೆ ಫಾಲೋಡ್ ಬೈ ಹಾಸನ್, ಶಿವಮೊಗ್ಗ, ಈವನ್ ಕೊಡಗು, ಬೆಳಗಾವಿ, ಬಳ್ಳಾರಿ, ಚಿತ್ರದುರ್ಗ, ರಾಯಚೂರು, ದಾವಣಗೆರೆ, ತುಮಕೂರು ಆ್ಯಂಡ್ ಗದಗ್. ನಿಪ್ಪಾಣಿ ಏನಿದೆ ಇದು ಟೊಬ್ಯಾಕೊ ಇದರಲ್ಲಿ ಮಾರ್ಕೆಟಿಂಗಲ್ಲಿ ನಂಬರ್ 1 ಇದೆ ಕರ್ನಾಟಕದಲ್ಲಿ. ನಿಪ್ಪಾಣಿ ಇನ್ ಬೆಳಗಾವಿ ಡಿಸ್ಟ್ರಿಕ್ಟ್ ಇಸ್ ವೆರಿ ಫೇಮಸ್ ಫಾರ್ ಇಟ್ಸ್ ಬೀಡಿ ಟೊಬ್ಯಾಕೊ ಮಾರ್ಕೆಟಿಂಗ್. ಅತಿ ಹೆಚ್ಚು ಮಾರ್ಕೆಟಿಂಗ್ ಆಗುವಂಥ ಪ್ರದೇಶ ಯಾವುದಂದರೆ ನಿಪ್ಪಾಣಿ. ಬೆಳಗಾವಿ ಡಿಸ್ಟಿಕ್ಕಿನ ನಿಪ್ಪಾಣಿ ಅಂತ ಒಂದು ಪ್ರದೇಶ ಇದೆ, ಅಲ್ಲಿ ಅತಿ ಹೆಚ್ಚು ಟೊಬ್ಯಾಕೊ ಮಾರ್ಕೆಟಿಂಗ್ ಆಗ್ತಾ ಹೋಗುತ್ತೆ. ಹಂಗೆ ಟೊಬ್ಯಾಕೊ ಗ್ರೋಯಿಂಗ್ ಕರ್ನಾಟಕ ಈಸ್ ಎ ವರ್ಲ್ಡ್ ಕ್ಲಾಸ್ ಆ್ಯಂಡ್ ಮೋಸ್ಟ್ ಇಟ್ ಈಸ್ ಎಕ್ಸ್ಪೋರ್ಟೆಡ್. ಸೊ ನಮ್ಮಲ್ಲಿ ಬೆಳೆಯುವಂಥ ಕ್ವಾಲಿಟಿ ಟೊಬ್ಯಾಕೊ ಏನಿದೆ ಅದನ್ನು ನಾವು ವಿದೇಶಗಳಿಗೆ ಎಕ್ಸ್ಪೋರ್ಟನ್ನು ಮಾಡ್ತೀವಿ. ಅದರಿಂದ ಫಾರಿನ್ ಎಕ್ಸ್ಚೇಂಜು ಸಹ ಚೆನ್ನಾಗಿ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಕಮರ್ಷಿಯಲ್ ಕ್ರಾಪ್ ಬಂದು ಕಾಫಿ. ಎಸ್ಪೆಷಲಿ ಕಾಫಿ ಈಸ್ ಎ ಬೆವರೇಜ್ ಕ್ರಾಪ್ ಆ್ಯಂಡ್ ಆಲ್ಸೋ ಎ ಪ್ಲಾಂಟೇಷನ್ ಕ್ರಾಪ್. ಸೊ ಅದನ್ನು ನಾವು ಪಾನೀಯವಾಗಿ ಸೇವಿಸ್ತೀವಿ, ಹಾಗೆ ಇದನ್ನು ಪ್ಲಾಂಟೇಷನ್ ಕ್ರಾಪ್ ಅಂತಲೂ ಸಹ ಕರಿತೀವಿ. ಕರ್ನಾಟಕ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದ ಪ್ರೊಡಕ್ಷನ್ ಆಫ್ ಕಾಫಿ ಅಂತ ಬಂದ ತಕ್ಷಣ ಕರ್ನಾಟಕನ ಎಲ್ಲರಿಗೂ ನೆನಪಾಗೋದು, ಅದರಲ್ಲೂ ಎಸ್ಪೆಷಲಿ ಕೊಡಗು. ಈ ಕಾಫಿ ಅನ್ನೋದು ಕರ್ನಾಟಕಕ್ಕೆ ಹೇಗೆ ಬಂತು ಅನ್ನೋದಕ್ಕೆ ಒಂದು ಹಿಸ್ಟ್ರಿ ಇದೆ. ಸೊ ಒಬ್ಬ ಫಕೀರ್, ಮುಸ್ಲಿಂ ಫಕೀರ್, ಅವರ ಹೆಸರು ಬಂದು ಬಾಬಾ ಅನ್ನುವಂಥವ್ರು, ಬಾಬಾ ಬುಡನ್ ಅಂತವರು. ಅವರು ಆ ಕಾಫಿ ಬೀಜಗಳನ್ನು ತೊಗೊಂಬಂದು ಚಿಕ್ಕಮಗಳೂರಿನಲ್ಲಿ ಬರುವಂತಹ ಬಾಬಾ ಬುಡನ್ ಹಿಲ್ಸ್ ಏನಿದ್ದಾವೆ ಅಲ್ಲಿ ಅದನ್ನು ಚೆಲ್ತಾರೆ. ಸೊ ಅಲ್ಲಿಂದ ಆ ಕಾಫಿ ಗಿಡಗಳು ಭಾರತಕ್ಕೆ ಬರುತ್ತೆ. ಸೊ ಹಾಗಾಗಿ ಆ ಇಡೀ ಗುಡ್ಡವನ್ನೇ ಇವತ್ತು ನಾವು ಬಾಬಾ ಬುಡನ್ಗಿರಿ ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್ಪೆಷಲಿ ದಟ್ ವಾಸ್ ಹ್ಯಾಪನ್ಡ್ ಇನ್ 1670. ಸೊ 1670ಯಲ್ಲಿ ಒಬ್ಬ ಮುಸ್ಲಿಂ ಫಕೀರ್ ಆದಂತಹ ಬಾಬಾ ಬುಡನ್ ಏನು ಮಾಡ್ತಾರೆ, ಆ ಕಾಫಿ ಬೀಜಗಳನ್ನು ಚಿಕ್ಕಮಗಳೂರಿನಲ್ಲಿ ಬರುವಂಥ ಹಿಲ್ ಸ್ಟೇಷನ್ಗಳಲ್ಲಿ ಚೆಲ್ತಾರೆ. ಸೊ ಆಮೇಲೆ ಅಲ್ಲಿ ನಿಧಾನವಾಗಿ ಕಾಫಿ ಬೆಳೀತಾ ಹೋಗುತ್ತೆ. ಹಾಗಾಗಿ ಐ ಡಿ ಹಿಲ್ ಸ್ಟೇಷನನ್ನೇ ಬಾಬಾ ಬುಡನ್ಗಿರಿ ಅಂತ ಕರೀತಾರೆ. ಆ್ಯಂಡ್ ದೆನ್ ಬ್ರಿಟಿಷರ್ಸ್ ಆರ್ ಎನ್ಕರೇಜ್ಡ್ ದಟ್ ಪ್ಲಾಂಟೇಷನ್ ಎಸ್ಪೆಷಲಿ ಅಟ್ ದ ಟೈಮ್ ಆಫ್ 1826. 1826ಅಲ್ಲಿ ಬ್ರಿಟಿಷ್ ಆಫೀಸರ್ಸ್ ಎನ್ಕರೇಜ್ಡ್ ದ ಕಲ್ಟಿವೇಷನ್ ಆಫ್ ಕಾಫಿ. ಸೊ ಎಸ್ಪೆಷಲಿ ಆ್ಯಂಡ್ ಟುಡೇ ವಾಸ್ಟ್ ಕಾಫಿ ಎಸ್ಟೇಟ್ಸ್ ಕ್ಯಾನ್ ಬಿ ಸೀನ್ ಇನ್ ಕರ್ನಾಟಕ. ಸೊ ಹೀಗೆ ಮುಸ್ಲಿಂ ಫಕೀರನಿಂದ ಮತ್ತು ಬ್ರಿಟಿಷರಿಂದ ಎನ್ಕರೇಜ್ ಆದಂತಹ ಒಂದು ಕಾಫಿ ಇವತ್ತು ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿದೆ. ಆದರೆ ಎಸ್ಪೆಷಲಿ ಕೊಡಗು, ಹಾಸನ್ ಆ್ಯಂಡ್ ಚಿಕ್ಕಮಗಳೂರು ಏನಿದ್ದಾವೆ ಹೈಯೆಸ್ಟ್ ಪ್ರೊಡಕ್ಷನಲ್ಲಿ ಇವತ್ತು ಇದ್ದಾವೆ. ಆ್ಯಂಡ್ ಕರ್ನಾಟಕ ಪ್ರೊಡ್ಯೂಸಸ್ ಆ್ಯಕ್ಚುಲಿ 2 ಟೈಪ್ಸ್ ಆಫ್ ಕಾಫೀಸ್. ದಟ್ ಒನ್ ಈಸ್ ಅರಾಬಿಕಾ ಆ್ಯಂಡ್ ರೊಬಸ್ಟಾ. ಸೊ ಅರಾಬಿಕಾ ಅನ್ನೋದಕ್ಕೆ ತುಂಬಾ ಒಂದು ವರ್ಲ್ಡ್ ವೈಡ್ ಮಾರ್ಕೆಟಿಂಗ್ ಇದೆ. ಫಸ್ಟ್ ಕ್ವಾಲಿಟಿ ಕಾಫಿ ಅಂತೇಳಿ ನಾವು ಕರಿತೀವಿ. ಸೊ ಅದನ್ನು ಫಾರಿನ್ಗಳಿಗೆಲ್ಲ ಎಕ್ಸ್ಪೋರ್ಟನ್ನು ಮಾಡ್ತಾರೆ. ನೋಡಿ, ದ ಅರೇಬಿಕಾ ಇಸ್ ದ ಬೆಟರ್ ಕ್ವಾಲಿಟಿ ಆ್ಯಂಡ್ ಎಂಜಾಯ್ಸ್ ದ ಗ್ರೇಟ್ ಡಿಮ್ಯಾಂಡ್ ಇನ್ ದ ಮಾರ್ಕೆಟ್, ಗ್ಲೋಬಲ್ ಮಾರ್ಕೆಟ್. ವಿದೇಶಗಳಲ್ಲಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಆ್ಯಂಡ್ ಕಾಫಿ ಈಸ್ ಎ ಟ್ರಾಪಿಕಲ್ ಕ್ರಾಪ್ ಆ್ಯಂಡ್ ಇಟ್ಸ್ ನೀಡ್ ಎ ಹೆವಿ ರೇನ್ಫಾಲ್, ಸ್ಲೋಪಿ ಮೌಂಟೇನ್ಸ್ ಆ್ಯಂಡ್ ಶ್ಯಾಡೋ. ಸೊ ಇದಕ್ಕೆ ಅತಿ ಹೆಚ್ಚು ಮಳೆನೂ ಬೇಕು, ಆದರೆ ಆ ಮಳೆ ನೀರು ಬೇರುಗಳಲ್ಲಿ ನಿಲ್ಲಬಾರ್ದು, ಸ್ಲೋಪಿ ಆಗಿರಬೇಕು. ಆ್ಯಂಡ್ ಇದಕ್ಕೆ ಡೈರೆಕ್ಟ್ ಸನ್ರೈಸು ಸಹ ಸೂಟ್ ಆಗಲ್ಲ. ಅದಕ್ಕೇ ಕಾಫಿ ಎಸ್ಟೇಟ್ಗಳಲ್ಲಿ ಅಲ್ಲಲ್ಲಿ ಮರಗಳನ್ನು ಹಾಕಿ ಶ್ಯಾಡೋ ಬರೋ ಹಾಗೆ ಮಾಡಿರ್ತಾರೆ. ಇಟ್ ಈಸ್ ವಿತ್ ಹೆವಿ ರೈನ್ಫಾಲ್ ಆ್ಯಂಡ್ ಎ ಕ್ಲೇ ಮಿಕ್ಸ್ಡ್ ಸಾಯಿಲ್ ಈಸ್ ಸೂಟಬಲ್ ಫಾರ್ ದಿಸ್ ಕ್ರಾಪ್. ಆ್ಯಂಡ್ ಕಾಫಿ ಪ್ಲಾಂಟ್ ಕ್ಯಾನ್ ನಾಟ್ ವಿತ್ ಸ್ಟ್ಯಾಂಡ್ ವಿತ್ ದ ಡೈರೆಕ್ಟ್ ಸನ್ರೈಸ್. ಡೈರೆಕ್ಟ್ ಸನ್ರೈಸ್ಗೆ ಅದು ತಡ್ಕೊಳ್ಳೋದಿಲ್ಲ, ಬೇಗ ಗಿಡ ಬಾಡೋಗ್ಬಿಡುತ್ತೆ. ಹಾಗಾಗಿ ಅದಕ್ಕೆ ನೆರಳಿರಬೇಕು. ಯಾವುದಾದ್ರೂ ಮರಗಳ ನೆರಳು ಅಥವಾ ಏನಾದರೂ
ಶ್ಯಾಡೋ ಇತ್ತು ಅಂದರೆ ಈಸಿಯಾಗಿ ಬೆಳುತ್ತೆ. ಹಾಗಾಗಿ ಕಾಫಿ ಪ್ಲ್ಯಾಂಟೇಷನ್ಗಳಲ್ಲಿ ಅತಿ ಹೆಚ್ಚು ಮರಗಳನ್ನು ಹಾಕಿ ಒಂಥರ ಶ್ಯಾಡೋ ಥರ ಮಾಡಿರ್ತಾರೆ. ಆ್ಯಂಡ್ ಕಾಫಿ ಈಸ್ ಮೇನ್ಲಿ ಗ್ರೋನ್ ಇನ್ ದ ಮಲ್ನಾಡ್ ರೀಸನ್ಸ್ ವಿಚ್ ಹ್ಯಾಸ್ ಆಲ್ ದ ಕಂಡೀಷನ್ಸ್ ಆಫ್ ವಿಚ್ ಆರ್ ದ ರಿಕ್ವೈರ್ಡ್ ಫಾರ್ ಪ್ಲಾಂಟೇಷನ್ ಆಫ್ ಕಾಫಿ. ಸೊ ಅತಿ ಹೆಚ್ಚು ಮಳೆ ಇರಬೇಕು, ಸ್ಲೋಪಿ ಆಗಿರಬೇಕು, ಕ್ಲೇ ಮಣ್ಣಿರಬೇಕು ಆ್ಯಂಡ್ ಡೈರೆಕ್ಟ್ ಸನ್ರೈಸ್ ಬೀಳಬಾರ್ದು. ಇಷ್ಟೆಲ್ಲ ರಿಕ್ವೈರ್ಡ್ ಇದ್ದರೆ ಹಾಗಾಗಿ ಮಲ್ನಾಡ್ ಎಸ್ಪೆಷಲಿ ಹಾಸನ್, ಕೊಡಗು, ಚಿಕ್ಕಮಂಗ್ಳೂರಲ್ಲಿ ನಾವು ಕಾಫಿ ಎಸ್ಟೇಟ್ಗಳನ್ನು ನೋಡ್ತಾ ಇದ್ದೀವಿ. ಸೊ ಗ್ರೋಯಿಂಗ್ ಏರಿಯಾಸ್ ಬಂದು ಕರ್ನಾಟಕ ಹ್ಯಾಸ್ ದಟ್ ಈಸ್ ಹ್ಯಾವಿಂಗ್ ಪ್ರೊಡ್ಯೂಸಿಂಗ್ ಆಫ್ 70%. ಇಡೀ ಭಾರತದಲ್ಲಿ ನಾವು 100% ಅಂತ ತೊಗೊಂಡ್ರೆ 70% ಆಫ್ ದ ಪ್ರೊಡಕ್ಷನ್ಸ್ ದಟ್ ಈಸ್ ಇನ್ ಕರ್ನಾಟಕ ಓನ್ಲಿ. ವಿ ಆರ್ ಪ್ರೊಡ್ಯೂಸಿಂಗ್ ಮೋರ್ ದ್ಯಾನ್ 70% ಆಫ್ ದ ಕಾಫಿ production. See, and the Kodagu stands first in the production of coffee, and after that Hassan and Chikmagaluru we are going to get coffee production. And it grows in the small extent in Shivamoga, Chamarajanagar and Dakshin Kannada districts. ಸ್ವಲ್ಪ ಶಿವಮೊಗ್ಗದಲ್ಲಿ ಅಲ್ಲಿ ಇದು ಅಡಿಕೆ ತೋಟಗಳ ಮಧ್ಯೆ ಹಾಕಿರ್ತಾರೆ, ಬಟ್ ಅಷ್ಟು ನೋಟಿಸಬಲ್ ಆಗಿ ಏನಿರಲ್ಲ. ಸೊ ಡೊಮೆಸ್ಟಿಕ್ ಯೂಸ್ ಅವ್ರ ಮನೆ ಪೂರ್ತಿಗೋ ಅಥವಾ ಸ್ವಲ್ಪ ಮಾರ್ಕೆಟಿಂಗ್ ಮಾಡೋದಕ್ಕೋ ಹಾಕಿರ್ತಾರೆ, ಬಟ್ ಜಾಸ್ತಿ ಅಂದರೆ ನಾವು ಕೊಡಗು, ಚಿಕ್ಕಮಗಳೂರು, ಹಾಸನಲ್ಲಿ ನೋಡ್ಬೋದು. ಆ್ಯಂಡ್ ಕಾಫಿ ಗ್ರೋನ್ ಇನ್ ಕರ್ನಾಟಕ ಇಸ್ ಗುಡ್ ಇನ್ ಕ್ವಾಲಿಟಿ, ಸೊ ಹೆನ್ಸ್ ಇಟ್ ಎಂಜಾಯ್ಸ್ ದ ಗ್ರೇಟ್ ಡಿಮ್ಯಾಂಡ್ ಇನ್ ದ ಗ್ಲೋಬಲ್ ಮಾರ್ಕೆಟ್. ಸೊ ನಮ್ಮಲ್ಲಿ ಕರ್ನಾಟಕದಲ್ಲಿ ಬೆಳೆಯುವಂಥ ಕಾಫಿ ಏನಿದೆ ತುಂಬಾ ಬೆಸ್ಟ್ ಕ್ವಾಲಿಟಿ ಇರೋದ್ರಿಂದ ವರ್ಲ್ಡ್ ವೈಡ್ ಇವತ್ತು ಮಾರ್ಕೆಟ್ ಇದೆ. ಹಾಗಾಗಿ ಕರ್ನಾಟಕವನ್ನು ದ ಲ್ಯಾಂಡ್ ಆಫ್ ಕಾಫಿ ಅಂತಲೂ ಕರೀತಾರೆ. ಸೊ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಸ್ವಲ್ಪ ಕಾಫಿಯನ್ನು ಬೆಳೀತಾರೆ, ಆದರೆ ಇಷ್ಟು ಕ್ವಾಲಿಟಿಯಾಗಿ ಇರೋದಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಬೆಳೆಯುವಂಥ ಕಾಫಿ ಬೆಸ್ಟ್ ಕ್ವಾಲಿಟಿ ಇರೋದ್ರಿಂದ ಇಟ್ ಎಂಜಾಯ್ಸ್ ದ ಗ್ಲೋಬಲ್ ಮಾರ್ಕೆಟ್. ವಿದೇಶಗಳಲ್ಲಿ ಈ ಕಾಫಿಗೆ ಹೆಚ್ಚು ಬೆಲೆ ಇದೆ, ಹಾಗಾಗಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲೂ ಸಹ ಇದು ಮಾರ್ಕೆಟ್ ಆಗ್ತದೆ. ಆ್ಯಂಡ್ ಕರ್ನಾಟಕವನ್ನು ದ ಲ್ಯಾಂಡ್ ಆಫ್ ಕಾಫಿ ಅಂತಲೂ ಕರೀತಾರೆ. ಓಕೆ, ಸೊ ಟೇಕ್ ದ ಪಾಯಿಂಟ್ಸ್, ಮೇಕ್ ಎ ನೋಟ್ ಆ್ಯಂಡ್ ರೀಡ್ ಇನ್ ಯುವರ್ ಹೋಮ್. ಬೆಟರ್ ರೀಡ್ ದ ಟೆಕ್ಸ್ಟ್ ಬುಕ್ ಒನ್ಸ್. ಓಕೆ, so prepare for your midterm examination. So already question papers are prepared. Okay, so 9 for midterm examinations 90 marks. ಯಾಕಂದರೆ ನೀವು ಲಾಸ್ಟ್ ಇಯರ್ 8th ಸ್ಟ್ಯಾಂಡರ್ಡ್ ಇದ್ದಾಗ ಸೆಮ್ ಎಕ್ಸಾಮ್ಸ್ ಅಂತ ಇತ್ತು ನಿಮ್ಮ ತಲೆಯಲ್ಲಿ. ಸೊ ಇವಾಗ ಸೆಮ್ ಎಕ್ಸಾಮ್ಸ್ ಅಲ್ಲ, ಇದು ಮಿಡ್ ಟರ್ಮ್ ಅಂತ ಬರುತ್ತೆ ನಿಮಗೆ 9th ಸ್ಟ್ಯಾಂಡರ್ಡ್ಗೆ. ಸೊ ನೀವು 90 ಮಾರ್ಕ್ಸಿಗೆ ಪೇಪರನ್ನು ಬರೀತೀರಾ. ಓಕೆ, 90 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ ಪೇಪರ್ ರೆಡಿಯಾಗಿದೆ. ಸೊ ನಾನು ಒಂದು ಇದನ್ನು ಪ್ಯಾಟ್ರನನ್ನು ನಿಮಗೆ ಕಳಿಸ್ಕೊಡ್ತೀನಿ ಇವತ್ತು ಈವ್ನಿಂಗ್ ಅಷ್ಟೊತ್ತಿಗೆ. ಸೊ ಎಲ್ಲ ಈಗ ನಾನೇನು 14 ಲೆಸನ್ಸ್ ಚಾಪ್ಟರ್ಸ್ ನಿಮಗೆ ಕಳಿಸಿದ್ದೀನಿ, ಎಲ್ಲ ಲೆಸನಿಂದ ಕ್ಲಿಯರಾಗಿ ಕ್ವಶನ್ಸ್ ರೈಸ್ ಆಗಿದೆ. ಮಲ್ಟಿಪಲ್ ಚಾಯ್ಸ್ ಇರುತ್ತೆ, 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್ಸ್, 4, 5 ಮಾರ್ಕ್ಸ್ ಕ್ವಶನ್ಸು ಇರುತ್ತೆ, 5 ಮಾರ್ಕಿನ ಕ್ವಶನ್ನು ಇರುತ್ತೆ, ಆ್ಯಂಡ್ ಮ್ಯಾಪು ಇರುತ್ತೆ. ಓಕೆ, ಸೊ ಎಲ್ಲ ಕ್ವಶನ್ ಆನ್ಸರ್ಸ್ನು ಕ್ಲೀನಾಗಿ ಓದ್ಕೊಳ್ಳಿ. ಆ್ಯಂಡ್ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ, ಯಾಕಂದರೆ ಕೆಲವೊಂದು ಕ್ವಶನ್ಗಳು ಮಲ್ಟಿಪಲ್ ಚಾಯ್ಸಲ್ಲಾಗಲಿ ಅಥವಾ 1 ಮಾರ್ಕ್ ಕ್ವಶನ್ಸಲ್ಲಾಗಲಿ ಡೈರೆಕ್ಟ್ ಕ್ವಶನ್ಸ್ ಸಿಕ್ಕಿರೋಲ್ಲ ನಮಗೆ. ಹಾಗಾಗಿ ನಾವು ಟೆಕ್ಸ್ಟ್ ಬುಕ್ಕಿಂದ ಡೈರೆಕ್ಟ್ ಪಿಕ್ ಮಾಡಿರ್ತೀವಿ. ಹಾಗಾಗಿ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ, ಎಷ್ಟು ಸಾಧ್ಯ ಅಷ್ಟು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿಕೊಂಡ್ರೆ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸಲ್ಲಿ ಆ್ಯಂಡ್ ಈವನ್ ಸಮ್ಟೈಮ್ಸ್ ಮ್ಯಾಪಲ್ಲಿ ನಿಮಗೆ ಮಾರ್ಕ್ಸ್ ಗೇನ್ ಆಗಬೇಕು ಅಂದರೆ ಟೆಕ್ಸ್ಟ್ ಬುಕ್ಕನ್ನು ನೀವು ರೆಫರ್ ಮಾಡಬೇಕು. ಸ್ವಲ್ಪ ಆದಷ್ಟು ಎಲ್ಲ ಲಾಂಗ್ ಆನ್ಸರ್ಸನ್ನು ಫೋಕಸ್ ಮಾಡಿ, ಯಾಕಂದರೆ 4 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಇರುತ್ತೆ. ಟೋಟಲಿ 90 ಮಾರ್ಕ್ಸ್ಗೆ ನಿಮ್ಮ ಕ್ವಶನ್ ಪೇಪರ್ ರೆಡಿಯಾಗಿದೆ ಆಲ್ರೆಡಿ. ಸೊ ನೀಟಾಗಿ ಪ್ರಿಪೇರ್ ಆಗಿ ಬರೀರಿ, ಯಾಕಂದರೆ ನೆಕ್ಸ್ಟ್ ನೀವು 10th ಹೋಗೋದ್ರಿಂದ 9th ಸ್ಟ್ಯಾಂಡರ್ಡಲ್ಲಿ ನೀವು ಸ್ವಲ್ಪ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಓಕೆ, ಥ್ಯಾಂಕ್ ಯು.